ಸರ್ವಪಕ್ಷದ ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರುಗಳು, ಸಂಸದರು, ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರುಗಳು, ನಮ್ಮ ಸಂಪುಟದ ಗೌರವಾನ್ವಿತ ಸಚಿವರುಗಳು ಮತ್ತು ಶಾಸಕರುಗಳು, ಅನೇಕ ಶಾಸಕರುಗಳು ಕೂಡ ಭಾಗವಹಿಸಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಬಹಳ ವಿಸ್ತೃತವಾಗಿ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಅನೇಕ ಸಲಹೆ ಸೂಚನೆಗಳು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಸಚಿವರುಗಳು, ಸಂಸದರು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಇದರ ಸಾರಾಂಶವನ್ನ, ಇಲ್ಲಿ ನಡೆದಂತ ಚರ್ಚೆಯ ಬಗ್ಗೆ ಏನು ಸಲಹೆ ಸೂಚನೆಗಳು ಬಂತು, ಅಂತಿಮವಾಗಿ ಏನೆಲ್ಲ ತೀರ್ಮಾನಗಳಾಗಿದೆ, ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮನ್ನ ಉದ್ದೇಶಿಸಿ ಈಗ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ರಾಜ್ಯದ ಉಪಮುಖ್ಯಮಂತ್ರಿಯಾದಂಥ ಡಾಕ್ಟರ್ ಪರಮೇಶ್ವರ್ ಅವರೇ, ನೀರಾವರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರೇ, ಇಂದಿನ ಸಚಿವರಾದಂಥ ಜಾರ್ಜ್ ಅವರೇ, ನಮ್ಮ ದೆಹಲಿಯಲ್ಲಿ ನಮ್ಮ ಎಲ್ಲ ಸಮಸ್ಯೆಗೆ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹಿರಿಯ ನೀರಾವರಿ ತಜ್ಞರಂತ ಜಯಚಂದ್ರ ಅವರೇ, ಖಾದರ್ ಸಾಹೇಬ್ರೆ, ಶಿವರಾಜ ಸ್ವಾಮಿ ಅವರೇ, ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಈ ಭಾನುವಾರ ಇಡೀ ರಾಜ್ಯದ ಗಮನವನ್ನ ಸೆಳೀತಾ ಇದ್ದಂತ ಒಂದು ಐತಿಹಾಸಿಕವಾದಂತ ದಿನ. ತಾವು ಕೂಡ ಬಹಳ ಕಾತರದಿಂದ ಏನು ತೀರ್ಮಾನ ಆಗ್ತದೆ ಈ ರಾಜ್ಯದಲ್ಲಿ ಅಂತೇಳಿ ಗಮನಿಸಿದ್ದೀರಿ. ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2 ತಿಂಗಳ ಹಿಂದೆ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೇನೆ. ಮುಖ್ಯಮಂತ್ರಿ ಜೊತೆಗೆ ನಾನು ಒಬ್ಬ ಕೂಡ ಕಾವೇರಿ ಕಣಿವೆಯಲ್ಲಿ ಹುಟ್ಟಿ ಬೆಳೆದು, ನಾನು ಕೂಡ ಒಬ್ಬ ರೈತನ ಮಗನಾಗಿ ಪಾರ್ಷಿಯಲ್ ರೈತ ಕೂಡ ಕೆಲಸವನ್ನು ಕೂಡ ಮಾಡಿಕೊಂಡು ಬೆಳೆದಂತವನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.